ಲಾ ಎಕ್ಸಲೆನ್ಸ್ IAS ಅಕಾಡೆಮಿ ಭರವಸೆಯ ಬೆಳಕು. Hello everyone, welcome back to another session of Namma Lax Bangalore presents current issue of the day, episode number 86. In today's episode number 86, we are going to look into the topics of urban floods, especially Delhi urban floods. Okay, so as we discussed yesterday, we will be taking up topics which are more important from the perspective of mains. So this is one of the very important topics which can be asked in this year's mains. So at least subheadings adru note ಮಾಡ್ಕೊಳ್ಳಿ, so that you will have a framework ready for answering these kind of questions. So in today's video, we will see why news and what is urban flooding, reasons ಏನು, so challenges ಏನು, and then way forward, that is kind of recommendations on how to overcome urban flooding. So first thing is, it was in news because heavy rains in the last week in Delhi brought Delhi and NCR region to a standstill, which caused waterlogging, traffic snarls, power cuts, property damage, and 11 deaths from the structural collapses and electrocution. Okay, so Delhi ಅಲ್ಲಿ ರೀಸೆಂಟ್ ಆಗಿ ಹೆವಿ ರೇನ್ಫಾಲ್ ಆಯಿತು. ರೇನ್ಫಾಲ್ ಆದ ತಕ್ಷಣ ಕಂಪ್ಲೀಟ್ ಆಗಿ ಸಿಟಿನೇ ಸ್ಟ್ಯಾಂಡ್ ಸ್ಟಿಲ್ ಬಂದ್ಬಿಟ್ಟಿತ್ತು. ಫ್ಲಡ್ಡಿಂಗ್ ಆಗಿ ಆಮೇಲೆ ಡೆಲ್ಲಿ ಟರ್ಮಿನಲ್ ಯಾವುದೋ ಅಲ್ಲಿ ಸ್ಟ್ರಕ್ಚರಲ್ ಕೊಲಾಪ್ಸ್ ಆಗಿ 11 ಜನ ಡೆತ್ ಆಯಿತು. ಆ ಥರ ಡೆತ್ ಇನ್ ಡಿಸೆಕ್ಷನ್ ಆಗಿದೆ. ಸೊ ದಟ್ ಇಸ್ ವೈ ಇಟ್ ಇಸ್ ಇನ್ ನ್ಯೂಸ್. ಸೊ ಇನ್ UPSC ಸಿಲೆಬಸ್ ಅಲ್ಲಿ ಬಂದು ಇಟ್ ಕಮ್ಸ್ ಅಂಡರ್ GS2 ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಬರುತ್ತೆ, ಅಥವಾ GS2 ಅಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಅರ್ಬನ್ ಡೆವಲಪ್ಮೆಂಟ್, ಅದರ GS2 ಸೋಷಿಯಲ್ ಇಶ್ಯೂಸ್ ಅಲ್ಲಿ ಕೂಡ ಇದು ಬರುತ್ತೆ ಅರ್ಬನೈಸೇಷನ್ ಅಲ್ಲಿ. ಸೊ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇಟ್ ಕ್ಯಾನ್ ಬಿ ಆಸ್ಕ್ಡ್ ಎದರ್ ಇನ್ GS2 GS3 ಕೇಳ್ಬೋದು, ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ರೀಸೆಂಟ್ ಆಗಿ ಆಗಿರೋದು ಡೆಲ್ಲಿಯಲ್ಲಿ, ಅಂದರೆ ನಿನ್ನೆ ಮೊನ್ನೆ ಆಗಿರೋದು ಡೆಲ್ಲಿಯಲ್ಲಿ. ಇದಕ್ಕಿಂತ ಮುಂಚೆ ಅಂದರೆ ವಿತ್ ಇನ್ ಲಾಸ್ಟ್ 3-4-5 years ಅಲ್ಲಿ ವಿ ಹ್ಯಾವ್ ಸೀನ್ ದಿಸ್ ಹ್ಯಾಪನಿಂಗ್ ಇನ್ ಅಕ್ರಾಸ್ ಆಲ್ ದ ಇಂಪಾರ್ಟೆಂಟ್ ಮೆಟ್ರೋಪಾಲಿಟನ್ ಸಿಟೀಸ್. ಮೇಜರ್ ಆಗಿ ಬೆಂಗಳೂರು, ಮುಂಬೈ, ಕೊಚ್ಚಿ ಮತ್ತು ಕೇರಳ ಸಿಟೀಸಲ್ಲಿ, ಜೊತೆಗೆ ಶಿಮ್ಲಾ ಮತ್ತು ಅದರ್ ಟೌನ್ಸಲ್ಲಿ, ಅದಕ್ಕಿಂತ ಮುಂಚೆ ಚೆನ್ನೈಯಲ್ಲಿ. ಸೊ ಮೇಜರ್ ಮೆಟ್ರೋಪಾಲಿಟನ್ ಸಿಟೀಸ್ ಹೈದರಾಬಾದಲ್ಲಿ, ಎಲ್ಲ ಕಡೆನೂ ಸ್ವಲ್ಪ ಎಕ್ಸ್ಪೆಕ್ಟೆಡ್ಗಿಂತ ಜಾಸ್ತಿ ರೇನ್ಫಾಲ್ ಬಂದ ತಕ್ಷಣ ಕಂಪ್ಲೀಟ್ ಆಗಿ ಫ್ಲಡ್ಡಿಂಗ್ ಆಗ್ಬಿಡುತ್ತೆ. ಫ್ಲಡ್ಡಿಂಗ್ ಆಗಿ ಈ ಥರ ರೋಡ್ ಗೀಡ್ ಎಲ್ಲ ತುಂಬ್ಕೊಳ್ಳುತ್ತೆ. ಇದು ನೋಡಿ ರೀಸೆಂಟ್ ಆಗಿ ಡೆಲ್ಲಿ ಅವ್ರ ಇಮೇಜ್, ಇದು ಕೂಡ ಡೆಲ್ಲಿ ಇಮೇಜ್, ಇದು ಬೆಂಗಳೂರು ಇಮೇಜ್, ಲಾಸ್ಟ್ 1 year ಇಂದ ಬೆಂಗಳೂರು ಇಮೇಜ್, ಇದು ಚೆನ್ನೈ ಇಮೇಜ್. ಕಂಪ್ಲೀಟ್ ಸಿಟಿ ಒಂಥರ ಕೆರೆ ಆದಂಗೆ ಆಗ್ಬಿಟ್ಟಿದೆ. ಸೊ ಈ ಥರ ಫ್ಲಡ್ಡಿಂಗ್ ಆಗಿ ಒಂದು ರೀತಿ ಇಂಡಿಯಾ ಮತ್ತು ಇಂಡಿಯನ್ ಸಿಟೀಸ್ ಮೇಲೆ ಬ್ಯಾಡ್ ಇಂಪ್ರೆಷನ್ ಬರುತ್ತೆ. ಓಕೆ, ಸೊ ಇದು ಸಿವಿಯರ್ ಮ್ಯಾಟರ್ ಆಗಿದೆ, ಅದಕ್ಕೋಸ್ಕರ ಇದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಫ್ರಮ್ ದ UPSC ಪರ್ಸ್ಪೆಕ್ಟಿವ್, ವಾಟ್ ಈಸ್ ಅರ್ಬನ್ ಫ್ಲಡ್ಡಿಂಗ್? ಓಕೆ, ಏನಾದರೂ ಕ್ವಶನ್ ಅರ್ಬನ್ ಫ್ಲಡ್ಡಿಂಗ್ ಅಂತಂದರೆ, ಸೊ ನೀವು ಇಂಟ್ರೊಡಕ್ಷನ್ ಯಾವ ಥರ ಮಾಡ್ತೀರಾ, ಡಿಫೈನ್ ಯಾವ ಥರ ಮಾಡ್ತೀರಾ ಅಂದರೆ, ಸೊ ದಿಸ್ ಈಸ್ ಹೌ ಯು ಡಿಫೈನ್ ಅರ್ಬನ್ ಫ್ಲಡ್ಡಿಂಗ್. ಓಕೆ, ಸೊ ನಾರ್ಮಲ್ ಆಗಿ ಫ್ಲಡ್ಡಿಂಗ್ ಅಂದರೆ ಗೊತ್ತು, ನಾರ್ಮಲ್ ಆಗಿ ಫ್ಲಡ್ಸ್ ಆಗೋದಂತಂದರೆ ಜಾಸ್ತಿ ರೇನ್ಫಾಲ್ ಆಗುತ್ತೆ, ಕ್ಲೌಡ್ ಬರ್ಸ್ಟ್ ಆಗುತ್ತೆ, ಸೊ ಓವರ್ ಆಲ್ ಆಗಿ ರೇನ್ಫಾಲ್ ಜಾಸ್ತಿ ಆಗಿ ತುಂಬ್ಕೊಂಡ್ಬಿಡುತ್ತೆ. ಬಟ್ ಅರ್ಬನ್ ಫ್ಲಡ್ಡಿಂಗ್ ಅಲ್ಲಿ ಸಿಮಿಲರ್ ಇದಿರುತ್ತೆ, ಬಟ್ ಇಟ್ ಇಸ್ ನಾಟ್ ಜಸ್ಟ್ ಬಿಕಾಸ್ ಆಫ್ ಹೈಡ್ರಾಲಜಿಕಲ್ ಬಟ್ ಡಿಫ್ರೆಂಟ್ ರೀಸನ್ಸ್ ಆಲ್ಸೋ. ಇದೇನಂತಂದರೆ, ಸೊ ಅರ್ಬನ್ ಫ್ಲಡ್ಡಿಂಗ್ ಇಸ್ ದ ಇನಂಡೇಷನ್ ಆಫ್ ಲ್ಯಾಂಡ್ ಆರ್ ಪ್ರಾಪರ್ಟಿ ಇನ್ ಅ ಬಿಲ್ಟ್ ಎನ್ವಿರಾನ್ಮೆಂಟ್, particularly in more densely populated areas like cities, which is caused by rainfall overwhelming the capacity of drainage systems. Okay, ಸಿಂಪಲ್ ಆಗಿ ಏನಂತಂದರೆ, ಸೊ ಸಿಟೀಸ್ ಅಲ್ಲಿ ರೈನ್ಫಾಲ್ ಜಾಸ್ತಿ ಬಂದಾಗ ಡ್ರೈನೇಜ್ ಕೆಪಾಸಿಟಿ ಕಡಿಮೆ ಇದ್ದಾಗ ಸಿಟಿ ಫುಲ್ ಕಂಪ್ಲೀಟ್ ಇನಂಡೇಟ್ ಆಗುತ್ತಲ್ಲ, ಅದಕ್ಕೆ ಅರ್ಬನ್ ಫ್ಲಡ್ಡಿಂಗ್ ಅಂತ ಕರೀತಾರೆ. ಸೊ ಈ ಥರದ ಡೆಫಿನೇಷನ್ಸ್ ನೆನ್ಪಿಟ್ಕೊಂಡಿರಿ, ಅಟ್ಲೀಸ್ಟ್ ಬೈ ಹೆಡ್ ಥರ ನೆನ್ಪಿಟ್ಕೊಂಡಿರ್ಬೇಕು. ಯಾಕಂದರೆ ಈ ಥರ ಕ್ವಶನ್ ಬಂದ ತಕ್ಷಣ, ಮೇನ್ಸಲ್ಲಿ ಕ್ವಶನ್ ಬಂದ ತಕ್ಷಣ ನೀವು ಅದ್ರ ಬಗ್ಗೆ ಥಿಂಕ್ ಮಾಡೋಕ್ಕೆ ಟೈಮ್ ಇರಬಾರ್ದು, ಸಡನ್ನಾಗಿ ಆನ್ಸರ್ ಬರೋಕ್ಕೆ ಸ್ಟಾರ್ಟ್ ಮಾಡಬೇಕು. Okay, it will save you some time there. And then, so ಇದು ರೂರಲ್ ಫ್ಲಡ್ಸ್ ಡಿಫ್ರೆನ್ಸ್ ಏನಂದರೆ, ಅನ್ಲೈಕ್ ರೂರಲ್ ಫ್ಲಡ್ಸ್ ಇನ್ ವಿಚ್ ಹೆವಿ ರೇನ್ ಓವರ್ ಅ ಫ್ಲಾಟ್ ಆರ್ ಲೋ ಲೈಯಿಂಗ್ ಏರಿಯಾ, ಅರ್ಬನ್ ಫ್ಲಡ್ಸ್ ಇಸ್ ನಾಟ್ ಓನ್ಲಿ ಕಾಸ್ಡ್ ಬೈ ಜಸ್ಟ್ ಹೈಯರ್ ಪ್ರೆಸಿಪಿಟೇಷನ್, ಹೇಳಿದ್ನಲ್ಲ ಬರೀ ಪ್ರೆಸಿಪಿಟೇಷನ್ ಅಷ್ಟೇ ಅಲ್ಲ, ಬಟ್ ಆಲ್ಸೋ ಬಿಕಾಸ್ ಆಫ್ ಅನ್ಪ್ಲಾನ್ಡ್ ಅರ್ಬನೈಸೇಷನ್ ಸಚ್ ಆಸ್ ಕ್ಯಾಚ್ಮೆಂಟ್ಸ್ ಎಕ್ಸೆಟ್ರಾ. ಸೊ ಇದೇನು ಮಾಡುತ್ತೆ ಅಂದರೆ, ಬಿಕಾಸ್ ಆಫ್ ಅನ್ಪ್ಲಾನ್ಡ್ ಅರ್ಬನೈಸೇಷನ್ ಸಚ್ ಆಸ್ ಕ್ಯಾಚ್ಮೆಂಟ್, ಇಟ್ ಇನ್ಕ್ರೀಸಸ್ ದ ಫ್ಲಡ್ ಪೀಕ್ಸ್ ಫ್ರಮ್ 1.8 to 8 times. ಅಂದರೆ ನಾರ್ಮಲ್ ಆಗಿ ಸೇಮ್ ಅಮೌಂಟ್ ಆಫ್ ರೇನ್ಫಾಲ್ ಬಂದರೆ ರೂರಲ್ ಏರಿಯಾಸಲ್ಲಿ 1.8% ಆಫ್ ಡೆಸ್ಟ್ರಕ್ಷನ್ ಅಥವಾ ಫ್ಲಡ್ಡಿಂಗ್ ಆದರೆ ಅರ್ಬನ್ ಅಲ್ಲಿ 8% ಆಗುತ್ತೆ. ಓಕೆ, ಸೊ 8 times ಅದಕ್ಕಿಂತ ಜಾಸ್ತಿ ಇರುತ್ತೆ. ಆ್ಯಂಡ್ ದೆನ್ ಇನ್ಕ್ರೀಸಸ್ ದ ಫ್ಲಡ್ ವಾಲ್ಯೂಮ್ ಬೈ ಅಪ್ ಟು 6 times. ಸರಿನಾ? ನಾರ್ಮಲ್ ಆಗಿ ಹಳ್ಳಿಯಲ್ಲಿ ರೂರಲ್ ಫ್ಲಡ್ಸಲ್ಲಿ 1 ಆಯಿತು ಅಂದರೆ ಅದರ 6 times ಇನ್ಕ್ರೀಸ್ ಫ್ಲಡ್ಡಿಂಗ್ ಆಗುತ್ತೆ ಎಲ್ಲಿ, ಸಿಟೀಸಲ್ಲಿ. ಸೊ ಅದಕ್ಕೆ ಅರ್ಬನ್ ಫ್ಲಡ್ಡಿಂಗ್ ಇಸ್ ಅ ವೆರಿ ಸಿವಿಯರ್ ಫಿನಾಮಿನನ್. Then we will see what are the reasons behind urban flooding. Okay, the causes behind urban flooding. First, ಈ ನ್ಯೂಸ್ ಆರ್ಟಿಕಲ್ ಬಂದಿರುವಂಥ ರೀಸನ್ಸ್ ಹೇಳ್ತೀನಿ, ಜೊತೆಗೆ ನೀವು ಮೇನ್ಸಲ್ಲಿ ಯಾವ ಥರ ನೆನ್ಪಿಟ್ಕೊಳ್ಳೋಕೆ ಅದಕ್ಕೆ ಸಿಂಪಲ್ ಟಿಪ್ ಥರ ಹೇಳ್ತೀನಿ.
ಸೊ ಫಸ್ಟ್ ನ್ಯೂಸ್ ಆರ್ಟಿಕಲ್ ಅಲ್ಲಿ ಏನು ಕೊಟ್ಟಿದ್ರು ಅಂದ್ರೆ ದ ಕಾಸಸ್ ಬಿಹೈಂಡ್ ಅರ್ಬನ್ ಫ್ಲಡ್ಡಿಂಗ್ ಆರ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಸ್ encroachments, that is due to increased land prices and land availability of the less land availability of land. New developments have come up such as encroachments over the lakes and wetlands and river beds. ಸರಿನಾ, ಲೇಕ್ಸ್ ಮತ್ತೆ ವೆಟ್ಲ್ಯಾಂಡ್ಸ್ ಅಲ್ಲಿರುವಂಥ ರಿವರ್ ಬೆಡ್ಸ್ ಮೇಲೆ ಇರುವಂಥ ಲಿಟ್ರಲ್ ಪಾರ್ಟ್ ಇರುತ್ತಲ್ಲ, ಆ ಲಿಟ್ರಲ್ ಪಾರ್ಟ್ ಅಲ್ಲಿ ಡ್ರಾಟ್ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ವಾಟರ್ ಲೆವೆಲ್ ಕಡಿಮೆ ಇರುತ್ತೆ. ಲಿಟ್ರಲ್ ಪಾರ್ಟ್ ಏನಾಗುತ್ತೆ ಅಂದ್ರೆ ಸೊ ನಾರ್ಮಲ್ ಲ್ಯಾಂಡ್ ತರ ಕಾಣಿಸುತ್ತೆ. ಸೊ ಆ ಟೈಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಲೈಕ್ ಇಲ್ಲಿಗಲ್ ಮೈನಿಂಗ್ ಅಂತ ಇಲ್ಲಿಗಲ್ ಮಾಫಿಯಿಂದ ಲ್ಯಾಂಡ್ ಮಾಫಿಯಿಂದ ಆ ರೀಜನ್ ಅಲ್ಲಿ ಬಿಲ್ಡಿಂಗ್ಸ್ ಕಟ್ಬಿಡ್ತಾರೆ, ಚೆನ್ನಾಗಿ ಬಿಲ್ಡಿಂಗ್ಸ್ ಕಟ್ಬಿಡ್ತಾರೆ. ಸೊ ನಾರ್ಮಲ್ ಆಗಿ ಮಾನ್ಸೂನ್ ಟೈಮ್ ಅಲ್ಲಿ ಮಳೆ ಜಾಸ್ತಿ ಆದಾಗ ನಾರ್ಮಲ್ ಏನ್ ಮಾಡ್ತಾರೆ ಆ ಲಿಟ್ರಲ್ ಏರಿಯಾ ಮಾಡಿರ್ತಂದ್ರೆ ಲಿಟ್ರಲ್ ಏರಿಯಾ ಆಕ್ಟ್ಸ್ ಆಸ್ ಬಫರ್ ರೀಜನ್. ಬಟ್ ಇವಾಗ ಬಫರ್ ರೀಜನ್ ಅಲ್ಲೇ ಸಿಟಿ ಬಿಲ್ಡ್ ಮಾಡ್ಬಿಟ್ಟಿರ್ತಾರೆ. ಸೊ ಏನಾಗುತ್ತೆ ಆಬ್ವಿಯಸ್ಲಿ ಓವರ್ ಫ್ಲಡ್ ಆಗಿ ಏನ್ ಮಾಡ್ತಾರೆ ಆ ಲಿಟ್ರಲ್ ಏರಿಯಾ ಬರೋ ಬದಲು ಬಿಲ್ಡಿಂಗ್ಸ್ ಕನ್ಸ್ಟ್ರಕ್ಟ್ ಮಾಡಿರ್ತಾರಲ್ಲ ಅಲ್ಲಿ ಬರೋ ಸ್ಟಾರ್ಟ್ ಮಾಡುತ್ತೆ. ಸೊ ಇಟ್ ಇಸ್ ಒನ್ ಆಫ್ ದ ರೀಸನ್ ಬಿಹೈಂಡ್ ಅರ್ಬನ್ ಫ್ಲಡ್ಡಿಂಗ್, ದಟ್ ಈಸ್ ಎನ್ಕ್ರೋಚ್ಮೆಂಟ್. ಅಂಡ್ ದೆನ್ ಕ್ಲೈಮೇಟ್ ಚೇಂಜ್. Climate change has caused increase in the frequency of short duration heavy rainfall. ಸರಿನಾ, ನಾರ್ಮಲ್ ಆಗಿ ಏನಾಯ್ತು ಅಂದ್ರೆ ಬಿಕಾಸ್ ಆಫ್ ಕ್ಲೈಮೇಟ್ ಚೇಂಜ್ ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್ ಜಾಸ್ತಿ ಆಗಿದೆ. ಎಸ್ಪೆಷಲಿ ಅರ್ಬನ್ಸ್ ರೀಜನ್ ಏನಾಗುತ್ತೆ ಅಂದ್ರೆ ಇಲ್ಲಿ ಕನ್ವೆಕ್ಷನ್ ರೈನ್ಫಾಲ್ ಜಾಸ್ತಿ ಆಗುತ್ತೆ. ಕನ್ವೆಕ್ಷನ್ ರೈನ್ಫಾಲ್ ಅಂದ್ರೆ ಏನು, ಬಿಕಾಸ್ ಆಫ್ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಎಸ್ಪೆಷಲಿ ಅರ್ಬನ್ ಹೀಟ್ ಎಲೆಂಟ್ ಎಫೆಕ್ಟ್ ಇಂದ ಟೆಂಪರೇಚರ್ ಇನ್ನೂ ಜಾಸ್ತಿ ಆಗಿ ಸಡನ್ ಆಗಿ ಏರ್ ರೈಸ್ ಆಗಿ ಕೂಲ್ ಆಗಿ ವಾಟರ್ ಬರೋ ಸ್ಟಾರ್ಟ್ ಆಗುತ್ತೆ, ಮಳೆ ಬರೋ ಸ್ಟಾರ್ಟ್ ಆಗುತ್ತೆ. ಸೊ ದಟ್ ಈಸ್ ವಿತ್ ಇನ್ ದ ಸ್ಪ್ಯಾನ್ ಆಫ್ ಶಾರ್ಟ್ ಟೈಮಲ್ಲಿ ಆಗ್ಬಿಡುತ್ತೆ. ಶಾರ್ಟ್ ಟೈಮಲ್ಲಿ ಆಗಿ ಕ್ಲೌಡ್ ಬರ್ಸರ ಮಳೆ ಬಂದಾಗ ಸಡನ್ ಆಗಿ ಜಾಸ್ತಿ ಮಳೆ ಬಂದ ತಕ್ಷಣ ಬಿಕಾಸ್ ಆಫ್ inadequate urban planning the city will get inundated. And then uninformed release of water from the dams. Sometimes ಏನಾಗುತ್ತೆ ಅಂದ್ರೆ ಡ್ಯಾಮ್ಸ್ ಇಂದ ಸಡನ್ ಆಗಿ ವಾಟರ್ನ ರಿಲೀಸ್ ಮಾಡಿದ ತಕ್ಷಣ ಇಟ್ ವಿಲ್ ಲೀಡ್ ಟು ಫ್ಲಡ್ಸ್. ಸಡನ್ ರಿಲೀಸ್ ಆಫ್ ವಾಟರ್ ಫ್ರಮ್ ಡ್ಯಾಮ್ಸ್ ಅಂಡ್ ಲೇಕ್ಸ್ ಲೀಡ್ ಟು ಫ್ಲಡ್ಸ್ ಇನ್ ಅನ್ ಅರ್ಬನ್ ಏರಿಯಾ ವಿತೌಟ್ ಗಿವಿಂಗ್ ದ ಪಬ್ಲಿಕ್ ಇನಫ್ ಟೈಮ್ ಟು ರೆಸ್ಪಾನ್ಸ್. ಇದಕ್ಕೆ ರೀಸೆಂಟ್ ಎಕ್ಸಾಂಪಲ್ ಅಂದರೆ 2015 ಅಲ್ಲಿ ಚೆನ್ನೈ ಫ್ಲಡ್ಸ್ ಆಗಿತ್ತಲ್ಲ, ಇಟ್ ವಾಸ್ ಬಿಕಾಸ್ ಆಫ್ ದ ವಾಟರ್ ಫ್ರಮ್ ಚಿದಂಬರಂ ಲೇಕ್ ಅಲ್ಲಿ. ಚಂಬರಂ ಮಕ್ಕಂ ಅಂತ ಒಂದು ಲೇಕ್ ಇದೆ, ಅಲ್ಲಿಂದ ಸಡನ್ ಆಗಿ ವಾಟರ್ ರಿಲೀಸ್ ಆದಾಗ ಕಂಪ್ಲೀಟ್ ಸಿಟಿ ಕೂಡ ಲೇಕ್ ಆಗ್ಬಿಟ್ಟಿತ್ತು ಅವಾಗ ಚೆನ್ನೈಯಲ್ಲಿ. ಜೊತೆಗೆ ಇಲ್ಲಿಗಲ್ ಮೈನಿಂಗ್. ಸೊ ಎಂಕ್ರೋಚ್ಮೆಂಟ್ಸ್ ಅಲ್ಲಿ ಹೇಳಿದ್ನಲ್ಲ ಅದೇ ತರ ಇಲ್ಲಿಗಲ್ ಮೈನಿಂಗ್ ಆಫ್ ರಿವರ್ ಸ್ಯಾಂಡ್ ಅಂಡ್ ಕ್ವಾರ್ಟ್ಸೈಟ್ ಫಾರ್ ಯೂಸ್ ಇನ್ ದ ಬಿಲ್ಡಿಂಗ್ಸ್ ಕನ್ಸ್ಟ್ರಕ್ಷನ್ ಡಿಪ್ಲೀಟ್ ದ ನ್ಯಾಚುರಲ್ ಬೆಡ್ ಆಫ್ ದ ರಿವರ್ಸ್ ಅಂಡ್ ದ ಲೇಕ್ಸ್. ಸರಿನಾ, ನ್ಯಾಚುರಲ್ ಬೆಡ್ ಆಫ್ ದ ರಿವರ್ಸ್ ಮತ್ತೆ ಲೇಕ್ಸ್ ಡಿಪ್ಲೀಟ್ ಆಗಿ ಆ ರೀಜನ್ ಅಲ್ಲಿ ಡಿಪ್ಲೀಟ್ ಆಗಿ ಏನಾಗುತ್ತೆ ವಾಟರ್ ಓವರ್ಫ್ಲೋ ಸ್ಟಾರ್ಟ್ ಆಗುತ್ತೆ. ಸೊ ದೀಸ್ ಆರ್ ಸಮ್ ಆಫ್ ದ ರೀಸನ್ಸ್ ಬಿಹೈಂಡ್ ಅರ್ಬನ್ ಫ್ಲಡ್ಡಿಂಗ್. ಸೊ ಇದು ಎಲ್ಲ ರೀಸನ್ಸ್ ಆದ್ರೆ ಸೊ ಡೆಲ್ಲಿಯಲ್ಲಿ ಸ್ಪೆಸಿಫಿಕ್ ಆಗಿ ಏನ್ ರೀಸನ್ಸ್ ಇದು ಅಂದ್ರೆ ಮೋಸ್ಟ್ ಆಫ್ ದ ರೀಸನ್ಸ್ ಆರ್ ಸೇಮ್ ಓನ್ಲಿ. ಏನಂತಂದ್ರೆ ಒಂದು ಅನ್ಚೆಕ್ಡ್ ಅರ್ಬನ್ ಎಕ್ಸ್ಪೆನ್ಸರಿ. ಸೊ ಡೆಲ್ಲಿಯಲ್ಲಿ ಇಂಪಾರ್ಟೆಂಟ್ ರೀಸನ್ಸ್ ಏನಂತಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಸ್ ಅಗೇನ್ ಅನ್ಚೆಕ್ಡ್ urban expansion. Delhi ಇದೆಲ್ಲ ಕ್ಯಾಪಿಟಲ್ ಸಿಟಿ. ಸೊ ಪೀಪಲ್ ದೇ ಗೋ ದೇರ್ ನಾಟ್ ಜಸ್ಟ್ ಫಾರ್ ದ ಏನಂತಾರೆ ಗೌರ್ಮೆಂಟ್ ಪರ್ಪಸಸ್ ಬಟ್ ಆಲ್ಸೋ ಫಾರ್ ಸರ್ಚಿಂಗ್ ಜಾಬ್ಸ್ ಎಕ್ಸೆಟ್ರಾ. ಸರಿನಾ, ಪುಷ್ ಮತ್ತೆ ವೂಲ್ ಫ್ಯಾಕ್ಟರ್ ಇಂದ ಜನ ಅಲ್ಲಿ ಬರ್ತಾ ಇದಾರೆ. ಜನ ಬರೋದ್ರಿಂದ ಅರ್ಬನ್ ಎಕ್ಸ್ಪೆನ್ಷನ್ ಜಾಸ್ತಿ ಆಗ್ತಾ ಇದೆ. ಸೊ ಅರ್ಬನ್ ಎಕ್ಸ್ಪೆನ್ಷನ್ ಇದೆಯಲ್ಲ, ಇಟ್ ಈಸ್ ನಾಟ್ ಪ್ರಾಪರ್ಲಿ ಪ್ಲಾನ್ಡ್. ಇಟ್ ಈಸ್ ಇಲ್ ಪ್ಲಾನ್ಡ್ ಅರ್ಬನ್ ಗ್ರೋತ್ ವಿತೌಟ್ ಕನ್ಸಿಡರಿಂಗ್ ದ ನ್ಯಾಚುರಲ್ ಟೋಪೋಗ್ರಫಿ ಅಂಡ್ ಡ್ರೈನೇಜ್ ಪ್ಯಾಟರ್ನ್ಸ್. ಓಕೆ, ಇನ್ ಡೆಲ್ಲಿಯಲ್ಲಿ. And then inadequate drainage systems. Existing drainage systems are unable to handle high intensity of rainfall, leading to significant runoff. ನಾರ್ಮಲ್ ಆಗಿ ಏನಂತಂದ್ರೆ ಬರುವಂತ ಮಳೆನ ರನ್ ಆಫ್ ಆಗಿ ಸಿಟಿ ಅಥವಾ ಯಾವ್ದಾರ ಲೇಕ್ ಅಥವಾ ರಿವರ್ಸ್ಗೆ ಕನೆಕ್ಟ್ ಮಾಡಬೇಕು. ಬಟ್ ಇಲ್ಲಿ ಏನಾಗ್ತದೆ ಅಂದ್ರೆ ದಟ್ ಈಸ್ ಅನ್ಅಡೆಕ್ವೇಟ್. ಅದಕ್ಕೋಸ್ಕರ ವಾಟರ್ ಒಂದೇ ಹತ್ರ ಲಾಗ್ ಆಗ್ತಾ ಇದೆ. ದೆನ್ ಕಾಂಕ್ರೀಟ್ ಓವರ್ ಡೆವಲಪ್ಮೆಂಟ್. ಸೊ ಎಕ್ಸ್ಟೆನ್ಸಿವ್ ಕನ್ಸ್ಟ್ರಕ್ಷನ್ ಆಫ್ ಲೋ ಲೈವಿಂಗ್ ಏರಿಯಾಸ್ ಅಂಡ್ ಫ್ಲಡ್ ಪ್ಲೇನ್ಸ್ ಲಿವಿಂಗ್ ಲಿಟಲ್ ರೂಮ್ ಫ್ರಮ್ ದ ವಾಟರ್ ಅಬ್ಸಾರ್ಪ್ಷನ್. ಆಗಲೇ ಹೇಳಿದ್ನಲ್ಲ ಲಿಟರಲ್ ಏರಿಯಾಸ್ ಅಲ್ಲಿ ಕೂಡ ಡೆವಲಪ್ ಮಾಡ್ತಾ ಹೋಗ್ತಿದ್ದಾರೆ. ಸೊ ಆ ವಾಟರ್ನ ಅಬ್ಸರ್ವ್ ಮಾಡೋಕ್ಕೆ ಜಾಗನೇ ಇಲ್ಲ ಅಲ್ಲಿ, ಎಲ್ಲ ಕಡೆ ಕಾಂಕ್ರೀಟ್ ಆಗಿದೆ. ನಾರ್ಮಲ್ ಆಗಿ ಮಣ್ಣು ಇತ್ತಂದ್ರೆ ಮಣ್ಣು ಒಳಗಡೆ ಹೋಗಿ ಅಟ್ಲೀಸ್ಟ್ ಲೈಕ್ ಅಂಡರ್ಗ್ರೌಂಡ್ ಅಲ್ಲಿ ಅದು ಅಂಡರ್ಗ್ರೌಂಡ್ ವಾಟರ್ ಆಗೋದು ಸೇವ್ ಆಗುತ್ತೆ. ಬಟ್ ಕಾಂಕ್ರೀಟ್ ಇತ್ತಂದ್ರೆ ಅಬ್ಸರ್ವ್ ಹಂಗೆ ಇಲ್ಲ, ವಾಟರ್ ಅಬ್ಸರ್ವ್ ಆಗದೆ ಅಲ್ಲೇ ಸ್ಟ್ಯಾಂಡ್ ಆಗಿ ತಗೊಂಡ್ಬಿಡುತ್ತೆ, ಸ್ಟ್ಯಾಂಡ್ ಸ್ಟಿಲ್ ಆಗುತ್ತೆ. ಅಂಡ್ ದೆನ್ ಡಿಸ್ಟ್ರಕ್ಷನ್ ಆಫ್ ವಾಟರ್ ಬಾಡೀಸ್. ಅಗೇನ್ ವಾಟರ್ ಬಾಡೀಸ್ ಡಿಸ್ಟ್ರಕ್ಟ್ ಮಾಡೋದು ಎಂಕ್ರೋಚ್ಮೆಂಟ್ ತರ. ಅಂಡ್ ದೆನ್ ನೆಗ್ಲೆಕ್ಟ್ ಆಫ್ ವಾಟರ್ ಇನ್ ಅರ್ಬನ್ ಪ್ಲಾನಿಂಗ್. ಅರ್ಬನ್ ಪ್ಲಾನಿಂಗ್ ಅಲ್ಲಿ ಪ್ರಾಪರ್ ಆಗಿ ವಾಟರ್ ರೆಗ್ಯುಲೇಟ್ ಮಾಡಿದಿಲ್ಲ. ಇವೆಲ್ಲ ಸಮ್ ಆಫ್ ದ ರೀಸನ್ಸ್ ಫಾರ್ ಅರ್ಬನ್ ಫ್ಲಡ್ಡಿಂಗ್. ಸೊ ಜೊತೆಗೆ ಅರ್ಬನ್ ಫ್ಲಡ್ಡಿಂಗ್ ಅಲ್ಲಿ ಪರ್ಟಿಕ್ಯುಲರ್ ಡೆಲ್ಲಿಯಲ್ಲಿ ಸಮ್ ಆಫ್ ದ ಚಾಲೆಂಜಸ್ ಏನಂತಂದ್ರೆ ಅಕಾರ್ಡಿಂಗ್ ಟು ದ ನ್ಯೂಸ್ ಆರ್ಟಿಕಲ್ ಚಾಲೆಂಜಸ್ ಏನಂತಂದ್ರೆ ಸೊ ಒನ್ ಇದು ಟೋಪೋಗ್ರಫಿಕಲ್ ನೆಗ್ಲೆಕ್ಟ್ ಮಾಡಿದ್ರು. ಸೊ ಟೋಪೋಗ್ರಫಿನ ಪ್ರಾಪರ್ ಆಗಿ ಕನ್ಸಿಡರ್ ಮಾಡಿದ್ದಿಲ್ಲ. ಡೆಲ್ಲಿ ಟೋಪೋಗ್ರಫಿ ಯಾವ ತರ ಇದೆ ಅದನ್ನ ಕನ್ಸಿಡರ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಬೇಕಿತ್ತು, ಬಟ್ ಅದನ್ನ ಕನ್ಸಿಡರ್ ಮಾಡಿದ್ದಿಲ್ಲ. ನಾರ್ಮಲ್ ಆಗಿನೇ ಕನ್ಸ್ಟ್ರಕ್ಟ್ ಮಾಡ್ತಾ ಹೋದ್ರು, ವಿಚ್ ಲೆಡ್ ಟು ಅರ್ಬನ್ ಫ್ಲಡ್ಡಿಂಗ್ ಅಂತ ಹೇಳ್ತಾರೆ. ಅಂಡ್ ದೆನ್ inadequate ಇನ್ಫ್ರಾಸ್ಟ್ರಕ್ಚರ್. ಅದೇ inadequate ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಬರುವಂತ ವಾಟರ್ನ ಡ್ರೈನ್ ಮಾಡೋಕ್ಕೆ ಅಥವಾ ಅದನ್ನ ಅಡಕ್ವೇಟ್ ಆಗಿ ಸೆಂಡ್ ಮಾಡೋದಕ್ಕೆ ಪ್ರಾಪರ್ ಆಗಿ ಇನ್ಫ್ರಾಸ್ಟ್ರಕ್ಚರ್ ಬೆಳೆದಿಲ್ಲ. ಅಂಡ್ ದೆನ್ ಲ್ಯಾಕ್ ಆಫ್ ವಾಟರ್ ಮಾಸ್ಟರ್ ಪ್ಲಾನ್. ಸೇಮ್ ಥಿಂಗ್,
ಮುಂಚೆ ಏನು ಡಿಸ್ಕಸ್ ಮಾಡೋದು ಅದೇ ಥರ ಅರ್ಬನ್ ಪ್ಲಾನಿಂಗಲ್ಲಿ ವಾಟರ್ ಫ್ಲೋ ಆಗಲಿ ಕರೆಕ್ಟಾಗಿ ಪ್ಲಾನಿಂಗ್ ಕಾಂಪ್ರಹೆನ್ಸಿವ್ ಪ್ಲಾನ್ ಮಾಡಿದ್ದಿಲ್ಲ. ಆ್ಯಂಡ್ ದೆನ್ ರಿಡಕ್ಷನ್ ಆಫ್ ಗ್ರೀನ್ ಸ್ಪೇಸ್ ಆ್ಯಂಡ್ ವಾಟರ್ ಬಾಡೀಸ್. ಸರಿನಾ, ಗ್ರೀನ್ ಸ್ಪೇಸ್ ಮತ್ತು ವಾಟರ್ ಬಾಡೀಸ್ ಇದ್ದರೆ ವಾಟರ್ ಜಾಸ್ತಿ ಅಬ್ಸರ್ವ್ ಆಗುತ್ತೆ. ಸರಿನಾ, ಬಟ್ ಇವಾಗ ಗ್ರೀನ್ ಸ್ಪೇಸ್ನ ಮರನ ಡಿಫಾರೆಸ್ಟೇಷನ್ ಮಾಡಿ ಕಡ್ದು ಹಾಕಿ ಕೆರೆಗಳನ್ನು ಕೂಡ ಮುಚ್ಚಾಕ್ತಾ ಇದ್ದಾರೆ. ಸೊ ಇಟ್ ಈಸ್ ಲೀಡಿಂಗ್ ಟು ಲೆಸ್ ವಾಟರ್ ಬಾಡೀಸ್ ಫಾರ್ ಅಬ್ಸರ್ಪ್ಷನ್ ಆಫ್ ವಾಟರ್. ಆ್ಯಂಡ್ ದೆನ್ ಇನ್ಕನ್ಸಿಸ್ಟೆಂಟ್ ಅರ್ಬನ್ ಪ್ಲಾನಿಂಗ್. ಓಕೆ, ಪ್ರಾಪರ್ ಆಗಿ ಅರ್ಬನ್ ಪ್ಲಾನ್ ಮಾಡಿದ್ದಿಲ್ಲ. ಸೊ ದೀಸ್ ಚಾಲೆಂಜಸ್ ಆಗಲಿ, ಕಾಸಸ್ ಆಗಲಿ, ರೀಸನ್ಸ್ ಆಗಲಿ, ದೇರ್ ಆಲ್ ಒನ್ ಆನ್ ದ ಸೇಮ್, ಓವರ್ಲ್ಯಾಪ್ ಆಗುತ್ತೆ. ಸರಿನಾ, ಇದು ಆಸ್ ಗಿವನ್ ಫ್ರಮ್ ದ ನ್ಯೂಸ್ ಪೇಪರ್ ಆರ್ಟಿಕಲ್ ಆಯಿತು. ಸೊ ನಾನು ನಿಮಗೆ ಒಂದು ಟ್ರಿಕ್ ಏನು ಹೇಳ್ತೀನಿ ಅಂತಂದರೆ, ಪ್ರಾಪರ್ ಆಗಿ ನೆನಪಿಟ್ಕೊಳ್ಳೋದಕ್ಕೆ ಫಸ್ಟ್ ಸಬ್ ಹೆಡಿಂಗ್ ನೆನಪಿಟ್ಕೊಳ್ಳಿ. ಸರಿನಾ, ಅರ್ಬನ್ ಅಥವಾ ಫ್ಲಡ್ಡಿಂಗ್ ಆಗಲಿ, ಅರ್ಬನ್ ಫ್ಲಡ್ಡಿಂಗ್ ಆಗಲಿ, ಡ್ರಾಟ್ಸ್ ಆಗಲಿ, ಯಾವುದೇ ಆಗಲಿ ಈ ಥರ ಅಂತ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಎನಿಥಿಂಗ್ ರಿಲೇಟೆಡ್ ಟು ವಾಟರ್ ರಿಲೇಟೆಡ್ ಇತ್ತಂದ್ರೆ ಈ ಥರ ಆದಂಥ ಸಬ್ ಹೆಡಿಂಗ್ಸ್ ನೆನಪಿಟ್ಕೊಳ್ಳಿ. ಸರಿನಾ, ರೀಸನ್ಸ್ ಯಾವ ಥರ ಬರೀತೀರ ಅಂದರೆ ಫಸ್ಟ್ ಒಂದು ಮೆಟೀರಿಯಾಲಜಿಕಲ್ ಅಂತ ಬರ್ಕೊಳ್ಳಿ, ಆ್ಯಂಡ್ ದೆನ್ ಹೈಡ್ರೋಲಾಜಿಕಲ್, ಆ್ಯಂಡ್ ದೆನ್ ಆಂಥ್ರೋಪೋಜೆನಿಕ್. ಸರಿನಾ, ಸೊ ಮೆಟೀರಿಯಾಲಜಿಕಲ್ ಅಂದರೆ ಇಟ್ ಈಸ್ ಮೇನ್ಲಿ ರಿಲೇಟಿಂಗ್ ಟು ರೈನ್ಫಾಲ್. ಸರಿನಾ, ನಾರ್ಮಲ್ ಫ್ಲಡ್ಸ್ ಅಲ್ಲೂ ಕೂಡ ರೈನ್ಫಾಲ್ ಜಾಸ್ತಿ ಆಗುತ್ತೆ. ಸೈಕ್ಲೋನಿಕ್ ಸ್ಟಾರ್ಮ್ ಆಗಲಿ, ಥಂಡರ್ ಸ್ಟಾರ್ಮ್ ಆಗಲಿ, ಕ್ಲೌಡ್ ಬಸ್ ಆಗಲಿ, ಇದೆಲ್ಲದು ಸರಿನಾ ಇಟ್ ವಿಲ್ ಲೀಡ್ ಟು ಫ್ಲಡ್. ಡ್ರಾಟ್ ಅಲ್ಲಿ ಲೆಸ್ ರೈನ್ಫಾಲ್ ಅಂತ ಬರೀರಿ, ಲೆಸ್ ರೈನ್ಫಾಲ್ ಅಂತ ಬರೀರಿ, ಲೆಸ್ ಕ್ಲೌಡ್ ಕವರ್ ಅಂತ ಬರೀರಿ, ಅವೆಲ್ಲ ಮೆಟೀರಿಯಾಲಜಿಕಲ್ ಬರುತ್ತೆ. ಸರಿನಾ, ಡ್ರಾಟ್ಸ್ ಅಲ್ಲಿ ಇದ್ದಾಗ. ಫ್ಲಡ್ ಇದ್ದಾಗ ಅದ್ರ ಅಪೋಸಿಟ್ ಬರೀರಿ. ಸೊ ಹೈಡ್ರೋಲಾಜಿಕಲಿ ಫ್ಲಡ್ಸ್ ಅಲ್ಲಿ ಏನು ಬರುತ್ತೆ ಅಂದರೆ ಓವರ್ಫ್ಲೋ ಫ್ರಮ್ ದ ಚಾನಲ್, ಓವರ್ಫ್ಲೋ ಫ್ರಮ್ ದ ಲೈಕ್ ಲೇಕ್ಸ್, ಓವರ್ಫ್ಲೋ ಫ್ರಮ್ ದ ರಿವರ್ಸ್ ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಹೈ ಟೈಡ್ಸ್ ಇನ್ ದ ಕೋಸ್ಟಲ್ ರೀಜನ್ಸ್ ಅಲ್ಲಿ ಇದೆಲ್ಲದು ಫ್ಲಡ್ಸಿಗೆ, ಅರ್ಬನ್ ಫ್ಲಡ್ಸಿಗೆ ಆಯಿತು. ಯಾವುದು ಡ್ರಾಟ್ಸ್ ಅಲ್ಲಿ ಏನು ಬರೀತೀನಿ ಅಂದರೆ ಲೆಸ್ ಫ್ಲೋ ಫ್ರಮ್ ದ ಚಾನಲ್ಸ್. ಓಕೆ, ಲೆಸ್ ರಿವರ್, ಮಳೆ ಕಡಿಮೆ ಇದೆ, ಚಾನಲ್ ಅಲ್ಲಿ ಮಳೆ ಕಡಿಮೆ, ನೀರು ಕಡಿಮೆ ಇದೆ. ಸರಿನಾ, ಕೋಸ್ಟಲ್ ಟೈಡ್ಸ್ ಅಲ್ಲಿ ಕೂಡ ಟೈಡ್ಸ್ ಕಡಿಮೆ ಆಗಿದೆ, ಆ ಥರ ರೀಸನ್ಸ್ ಬರೀರಿ. ಆ್ಯಂಡ್ ದೆನ್ ವೆರಿ ಇಂಪಾರ್ಟೆಂಟ್ ಅಂದರೆ ಆಂಥ್ರೋಪೋಜೆನಿಕ್. ಸೊ ಅರ್ಬನ್ ಫ್ಲಡ್ಸ್ ಅಥವಾ ಫ್ಲಡ್ಸ್ಗೆ ಆಂಥ್ರೋಪೋಜೆನಿಕ್ ರೀಸನ್ಸ್ ಏನಂದರೆ ವಾಟರ್ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಯಾಕಂದರೆ ಬಿಕಾಸ್ ಆಫ್ ಪಾಪ್ಯುಲೇಷನ್ ಎಕ್ಸ್ಪೆನ್ಷನ್, ವಾಟರ್ ಪ್ಲಾನಿಂಗ್ ಕೂಡ ಕಡಿಮೆ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಆ್ಯಂಡ್ ದೆನ್ ವೇಸ್ಟ್ ವಾಟರ್ ಜಾಸ್ತಿ ಆಗ್ತಾ ಇದೆ. ಸರಿನಾ, ವೇಸ್ಟ್ ವಾಟರ್ ಜಾಸ್ತಿ ಮಾಡಿ ಅದನ್ನು ಟ್ರೀಟ್ ಮಾಡ್ತಾ ಇಲ್ಲ, ಹಂಗೆ ರಿಲೀಸ್ ಮಾಡ್ತಾ ಇದ್ದಾರೆ. ಅದರಿಂದ ಏನು ಮಾಡ್ತಾ ಇದ್ದಾರೆ, ಇವನ್ ಸೇಫರ್ ವಾಟರ್ ಕೂಡ ಪೊಲ್ಯೂಟ್ ಆಗ್ತಾ ಇದೆ. ಆ್ಯಂಡ್ ದೆನ್ ಅನ್ಪ್ಲಾನ್ಡ್ ಅರ್ಬನೈಸೇಷನ್. ಅರ್ಬನೈಸೇಷನ್ ಪ್ರಾಪರ್ ಪ್ಲಾನ್ ಮಾಡಿಲ್ಲ. ಪ್ರಾಪರ್ ಪ್ಲಾನ್ ಮಾಡಿದ್ರೆ ಏನಾಗ್ತಿತ್ತು ಅಂದರೆ ಸೊ ವಾಟರ್ನ ಅಬ್ಸರ್ವ್ ಮಾಡ್ಕೊಳಕ್ಕಾಗಲಿ ಬೇರೆ ಬೇರೆ ಅಂತ ಅಪರ್ಚುನಿಟೀಸ್ ಇರ್ತಿತ್ತು, ಬಟ್ ಇವಾಗ ಅಪರ್ಚುನಿಟೀಸ್ ಇಲ್ಲ. ಆ್ಯಂಡ್ ದೆನ್ ಎಂಕ್ರೋಚ್ಮೆಂಟ್ಸ್. ಸರಿನಾ, ಸಿಮಿಲರ್ಲಿ ಇಟ್ ಇಸ್ ರಿಲೇಟೆಡ್ ಟು ಅರ್ಬನ್ ಪ್ಲಾನಿಂಗ್. ಎಂಕ್ರೋಚ್ಮೆಂಟ್ ಮಾಡ್ಬಿಡ್ತಾರೆ. ಸೊ ಏನಂತಾರೆ, ಸಮ್ಮರ್ ಟೈಮಲ್ಲಿ ಲಿಟ್ರಲ್ ಏರಿಯಾದಲ್ಲಿ ಬಿಲ್ಡಿಂಗ್ಸ್ ಎತ್ತು ಕಟ್ಬಿಡ್ತಾರೆ, ಕೆರೆನ ಮುಚ್ಚಿಬಿಡ್ತಾರೆ, ಕೆರೆನ ಮುಚ್ಚಿ ಬಿಲ್ಡಿಂಗ್ಸ್ ಕಟ್ಬಿಡ್ತಾರೆ. ಸೊ ಇಟ್ ವಿಲ್ ಲೀಡ್ ಟು ಅನ್ಪ್ಲಾನ್ಡ್ ಅರ್ಬನೈಸೇಷನ್ ಅಗೇನ್. ಆ್ಯಂಡ್ ದೆನ್ ಸ್ಟಾರ್ಮ್ ವಾಟರ್ ಡ್ರೈನೇಜ್. ಸರಿನಾ, ಸೊ ಸ್ಟಾರ್ಮ್ ವಾಟರ್ ಅಂತಂದರೆ ಮಳೆ ಜಾಸ್ತಿ ಬಂದಾಗ ವಾಟರ್ ಬಂದಿರುತ್ತಲ್ಲ, ಅದನ್ನ ಡ್ರೈನೇಜ್ ಪ್ರಾಪರ್ ಡೆವಲಪ್ ಮಾಡೋಂಗಿಲ್ಲ. ಡ್ರೈನೇಜ್ ಪ್ರಾಪರ್ ಡೆವಲಪ್ ಮಾಡಲ್ಲ ಅಂದಾಗ ಏನು ಮಾಡ್ತಂದ್ರೆ ವಾಟರ್ ಪ್ರಾಪರ್ ಆಗಿ ಡ್ರೈನೇಜ್ ಇಂದ ಹೋಗಿಲ್ಲ. ಇನ್ಸ್ಟೆಡ್ ಏನಾಗುತ್ತೆ ಅಂದರೆ ಜಾಗದಲ್ಲೇ ಒಂದು ಹತ್ರ ಕೂತ್ಕೊಂಡು ಫ್ಲಡ್ ಆಗಿ ಇನಂಡೇಟ್ ಆಗಿ ಸ್ಟಾರ್ಟ್ ಆಗ್ಬಿಡುತ್ತೆ. ಆ್ಯಂಡ್ ದೆನ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ರಾಪರ್ ಮಾಡಿಲ್ಲ ಅಂದಾಗ ಅದೇನು ಮಾಡುತ್ತೆ ಅಂದರೆ ಡ್ರೈನೇಜಲ್ಲೆಲ್ಲ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕೂತ್ಕೊಂಡು ಹೋಗಿ ಅದನ್ನ ಬ್ಲಾಕ್ ಮಾಡಿಬಿಡುತ್ತೆ, ವಾಟರ್ ಫ್ಲೋ ಆಗ್ಬಿಡ್ದಂಗೆ. ಸರಿ, ಬ್ಲಾಕ್ ಮಾಡಿದಾಗ ಏನಂತಂದರೆ ವಾಟರ್ ಒಂದು ಲೆವೆಲ್ ಜಾಸ್ತಿ ಆಗ್ತದೆ, ಇನಂಡೇಟ್ ಆಗುತ್ತೆ. ಆ್ಯಂಡ್ ದೆನ್ ಇಂಪ್ರಾಪರ್ ಇಂಪ್ಲಿಮೆಂಟೇಷನ್. ಸರಿನಾ, ರೆಗ್ಯುಲೇಟರಿ ಅಥಾರಿಟೀಸ್ ಇರ್ತಾವಲ್ಲ, ಎಕ್ಸಾಂಪಲ್ CPCB ಆಗಲಿ, ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಗಲಿ, ಅವೆಲ್ಲ ಏನು ಮಾಡ್ತಾರೆ ಅಂದರೆ ಈಸಿಯಾಗಿ ಬಿಕಾಸ್ ಆಫ್ ಕರಪ್ಷನ್ ಎಕ್ಸೆಟ್ರಾ ಇವರು ಇಲ್ಲಿಗಲ್ ಬಿಲ್ಡರ್ಸ್ ಇರ್ತಾರಲ್ಲ, ಸೊ ಲ್ಯಾಂಡ್ ಮಾಫಿಯಾ ಇರುತ್ತಲ್ಲ, ಅವ್ರಿಗೆಲ್ರಿಗೂ ಸ್ವಲ್ಪ ದುಡ್ಡು ಕೊಟ್ಟ ತಕ್ಷಣ ಅವ್ರಿಗೆ ಅಲೋ ಮಾಡ್ಬಿಡ್ತಾರೆ. ಸರಿನಾ, ಕೆರೆ ಮೇಲೆ ಇದು ಮಾಡ್ಕೊಡ್ತಾರೆ. ಸೊ ಅನ್ಫಾರ್ಚುನೇಟ್ ಅಂದರೆ ರೀಸೆಂಟಾಗಿ ಒಂದು ಆರ್ಟಿಕಲ್ ಬಂದಿತ್ತು ಏನಂತಂದರೆ ಕರ್ನಾಟಕದ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೆಯಲ್ಲ, ಅದೆಲ್ಲಿದೆ ಅಂತಂದರೆ ಬೆಂಗಳೂರಲ್ಲಿದೆ. ಆ ಬೆಂಗಳೂರಲ್ಲಿ ಇರುವಂಥ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಯಾವ್ದು ಮೇಲೆ ಕಟ್ಟಿದ್ರೆ ಅಂದರೆ ರೀಸೆಂಟಾಗಿ ಅಟ್ಲೀಸ್ಟ್ ಒಂದು 10-15 ಇಯರ್ಸ್ವರೆಗೂ ಅಲ್ಲಿ ಲೇಕ್ ಇತ್ತಂತೆ. ಆ ಲೇಕ್ನ ಮುಚ್ಚಿ ಅದ್ರ ಮೇಲೆ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಕಟ್ಟಿದ್ದಾರೆ. ಸೊ ದಟ್ ಈಸ್ ದ ಐರನಿ ಆಫ್ ಇಂಡಿಯನ್ ಕ್ಲೈಮೇಟ್ ಕನ್ಸರ್ವೇಷನ್ ಅಥವಾ ಎನ್ವಿರಾನ್ಮೆಂಟಲ್ ಕನ್ಸರ್ವೇಷನ್ ಅಂತ ಹೇಳ್ಬೋದು. ಸರಿನಾ, ಯಾವ ಬಾಡಿ ಪೊಲ್ಯೂಷನ್ ಕಂಟ್ರೋಲ್ ಮಾಡೋಕ್ಕೋಸ್ಕರ ಸೆಟಪ್ ಮಾಡಿದಾರಲ್ಲ ಆ ಬಾಡಿನೇ ಒಂದು ಲೇಕ್ ಬೆಡ್ನ ಮುಚ್ಚಿ ಅದ್ರ ಮೇಲೆ ಕಟ್ಟಿದ್ದಾರೆ. ಸೊ ದಟ್ ಈಸ್ ದ ಐರನಿ. ಆ್ಯಂಡ್ ಜೊತೆಗೆ ಒನ್ ಮೋರ್ ರೀಸನ್ ಆಬ್ವಿಯಸ್ಲಿ ವಾಟ್ ಇಟ್ ಇಸ್ ಕ್ಲೈಮೇಟ್ ಚೇಂಜ್. ಸರಿನಾ, ಕ್ಲೈಮೇಟ್ ಚೇಂಜಿಂದ ಎಕ್ಸ್ಟ್ರೀಮ್ ವೆದರ್ ಇವೆಂಟ್ ಜಾಸ್ತಿ ಆಗಿದೆ. ಸೊ ಫ್ಲಡ್ಸ್ಗೆ ನಿಮ್ಗೆ ಇಷ್ಟ ಬಂದಂಗೆ ಎಕ್ಸ್ಟ್ರೀಮ್ ವೆದರ್ ಇವೆಂಟ್ ಜಾಸ್ತಿ ಆಗಿದೆ, ರೈನ್ಫಾಲ್ ಜಾಸ್ತಿ ಆಗಿದೆ ಅಂತ ಬರೀರಿ. ಡ್ರಾಟ್ ಬಗ್ಗೆ ಕ್ವಶನ್ ಇದ್ದಾಗ ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್ ಇಂದ ಡ್ರಾಟ್ ಜಾಸ್ತಿ ಆಗ್ತಿದೆ, ಮಳೆ ಕಡಿಮೆ ಆಗ್ತಿದೆ ಅಂತ ಬರೀರಿ. ಸರಿನಾ, ಸೊ ಇಫ್ ನೋ ದೀಸ್ ಸಬ್ ಹೆಡಿಂಗ್ಸ್ ನೋಡಿದ್ರೆ ಬೇಸ್ಡ್ ಆನ್ ದ ಡಿಸಾಸ್ಟರ್ ವಿಚ್ ದೇ ಆರ್ ಆಸ್ಕ್ಡ್ ಇನ್ ದ ಕ್ವಶನ್ ಯು ಕ್ಯಾನ್ ಚೇಂಜ್ ಯುವರ್ ಪಾಯಿಂಟ್ಸ್ ಇನ್ಸೈಡ್ ದ ಸಬ್ ಹೆಡಿಂಗ್ಸ್. ಸರಿನಾ, ಸೊ ಮೇನ್ಸ್ ಆನ್ಸರ್ ರೈಟಿಂಗ್ ಬರೋದಕ್ಕೆ ಸ್ಕಿಲ್ ಏನಂತಂದ್ರೆ ಸಬ್ ಹೆಡಿಂಗ್ಸ್ನ ನೆನಪಿಟ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಪ್ರಾಪರ್ ಸಬ್ ಹೆಡಿಂಗ್ಸ್ ಚೂಸ್ ಮಾಡಬೇಕು. ಓಕೆ, ಸೊ ವಿತ್ ದಿಸ್ ಯು ವಿಲ್ ಬಿ ಏಬಲ್ ಟು ಆನ್ಸರ್ ಮೋಸ್ಟ್ ಆಫ್ ದ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕ್ವಶನ್ಸ್ನ ಆನ್ಸರ್ ಮಾಡ್ಬೋದು ನೀವು. ಆ್ಯಂಡ್ ದೆನ್ ಸೊ ಇದಾದ್ಮೇಲೆ ಸೊ ಅರ್ಬನ್ ಫ್ಲಡ್ಡಿಂಗ್ ಇಂದು ಚಾಲೆಂಜಸ್ ನೋಡಿದ್ವಿ, ಕಾಸಸ್ ನೋಡಿದ್ವಿ, ರೀಸನ್ಸ್ ನೋಡಿದ್ವಿ. ಇವಾಗ ಅದ್ರ ಇಂಪ್ಲಿಕೇಶನ್ಸ್ ಏನಂತ ನೋಡೋಣ. ಓಕೆ, ಅರ್ಬನ್ ಫ್ಲಡ್ಡಿಂಗ್ ಆದ್ರೆ ಏನಾಗುತ್ತೆ ಅಂತ. ಸೊ ಇಟ್ ವಿಲ್ ಲೀಡ್ ಟು ಲಾಸ್ ಆಫ್ ಲೈಫ್ ಆ್ಯಂಡ್ ಪ್ರಾಪರ್ಟಿ ಆಬ್ವಿಯಸ್ಲಿ. ಸರಿನಾ, ಇನಂಡೇಟ್ ಆದಾಗ ಕಂಪ್ಲೀಟ್ ಸಿಟಿ ಸ್ಟ್ಯಾಂಡ್ ಸ್ಟಿಲ್ ಆಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಆಗೋದಿಲ್ಲ, ಪ್ರಾಪರ್ ಆಗಿ ಎಕನಾಮಿಕ್ ಡೆವಲಪ್ಮೆಂಟ್ ಆಗೋದಿಲ್ಲ. ಇಟ್ ವಿಲ್ ಲೀಡ್ ಟು ಲಾಸ್ ಆಫ್ ಪ್ರಾಪರ್ಟಿ ಆ್ಯಂಡ್ ಇನ್ ಸಮ್ ಎಕ್ಸ್ಟ್ರೀಮ್ ಕೇಸಸ್ ಅಲ್ಲಿ ಏನಾಗುತ್ತೆ ಅಂದರೆ ಲಾಸ್ ಆಫ್ ಲೈಫ್ ಆಲ್ಸೋ.
ಸೊ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಇಂಪ್ಲಿಕೇಶನ್ ಇರುತ್ತೆ. ಡೈರೆಕ್ಟ್ ಅಂತಂದ್ರೆ ಮಳೆ ಜಾಸ್ತಿ ಬಂದು ಏನಾದರೂ ಮರ ಗಿಡ ಬೆಳೆದಾಗ್ಲಿ ಅದರಿಂದ ಬಿದ್ದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಕೆಳಗಡೆ ಯಾರಾದ್ರೂ ಅನ್ಫಾರ್ಚುನೇಟ್ಲಿ ಇದ್ದಂದ್ರೆ ಅವ್ರ ಫಿಸಿಕಲ್ ಡ್ಯಾಮೇಜ್ ಆಗಿ ಡೈರೆಕ್ಟ್ ಆಗುತ್ತೆ. ಇಂಡೈರೆಕ್ಟ್ಲಿ ಯಾವ ತರ ಡ್ಯಾಮೇಜ್ ಆಗುತ್ತೆ ಅಂದ್ರೆ ವಾಟರ್ ಕ್ಲಾಗ್ ಆಗುತ್ತೆ. ವಾಟರ್ ಕ್ಲಾಗ್ ಅಲ್ಲಿ ಏನ್ ಮಾಡುತ್ತೆ ಅಂದ್ರೆ ಮಸ್ಕಿಟೋಸ್ ಬೆಳಕ್ ಸ್ಟಾರ್ಟ್ ಆಗುತ್ತೆ. ಮಸ್ಕಿಟೋಸ್ ಬೆಳೆದ ತಕ್ಷಣ ಆಬ್ವಿಯಸ್ಲಿ ಡೆಂಗ್ಯೂ, ಮಲೇರಿಯಾ, ಡಿಫ್ರೆಂಟ್ ಟ್ರಾಪಿಕಲ್ ಡಿಸೀಸ್ ಜಾಸ್ತಿ ಸ್ಟಾರ್ಟ್ ಆಗುತ್ತೆ. ಸೊ ಇಟ್ ವಿಲ್ ಟು ಡೈರೆಕ್ಟ್ ಗಿಂತ ಇಂಡೈರೆಕ್ಟ್ ಇಂಪ್ಲಿಕೇಶನ್ ಜಾಸ್ತಿ ಇರುತ್ತೆ ಅರ್ಬನ್ ಫ್ಲಡ್ಸ್ ಅಲ್ಲಿ ಅಥವಾ ನಾರ್ಮಲ್ ಫ್ಲಡ್ಸ್ ಅಲ್ಲಿ. ಓಕೆ, ಸೊ ಅದಕ್ಕೆ ಬೆಂಗಳೂರಲ್ಲಿ ಡೆಂಗ್ಯೂ ಜಾಸ್ತಿ ಆಗ್ತಾ ಇತ್ತಲ್ಲ, ಬೆಂಗಳೂರಲ್ಲಿ ಕರ್ನಾಟಕ ಮೇಜರ್ ಸಿಟೀಸ್ ಅಲ್ಲೆಲ್ಲ ಡೆಂಗ್ಯೂ ಸ್ಪ್ರೆಡ್ ಜಾಸ್ತಿ ಆಗ್ತಾ ಇತ್ತು. ಇಟ್ ಇಸ್ ಬಿಕಾಸ್ ಆಫ್ ಒನ್ ಆಫ್ ದ ರೀಸನ್ಸ್ ಬಿಹೈಂಡ್ ಇಸ್ ಬಿಕಾಸ್ ಆಫ್ ಅನ್ಪ್ಲಾನ್ಡ್ ಅರ್ಬನೈಸೇಷನ್ ಅಂತ ಹೇಳ್ಬೋದು. ಓಕೆ, ಅಂಡ್ ದೆನ್ ಎಕಾಲಜಿಕಲ್ ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್ ಏನಾಗುತ್ತೆ ಅಂದ್ರೆ ಟ್ರೀಸ್ ಅಂಡ್ ಪ್ಲಾಂಟ್ಸ್ ಆರ್ ವಾಶ್ಡ್ ಅವೇ ಡ್ಯೂರಿಂಗ್ ದ ಎಕ್ಸ್ಟ್ರೀಮ್ ಫ್ಲಡ್ಸ್. ನೋಡ್ತಿದ್ರೆ ನ್ಯೂಸ್ ಅಲ್ಲಿ ಆ ಮರ ಬಿತ್ತು ಈ ಮರ ಬಿತ್ತು ಅಂತೇಳಿ ಆ ಮರ ಬಿತ್ತ ತಕ್ಷಣ ಮಾಡ್ತಾರೆ ಕಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಸೊ ನಾರ್ಮಲ್ ಆಗಿ ಅಲ್ಲಿ ಇದ್ದಂತ ಗ್ರೀನರಿ ಕಡಿಮೆ ಆಗುತ್ತೆ. ಗ್ರೀನರಿ ಕಡಿಮೆ ಆಗಿ ಎಕ್ಸೆಸ್ ಆಗಿ ಹೋಗ್ತಾ ಬಿಡುತ್ತೆ. ಅಂಡ್ ಇಟ್ ವಿಲ್ ಲೀಡ್ ಟು ರಿವರ್ ಬ್ಯಾಂಕ್ ಎರೋಷನ್ ಇಸ್ ಕಾಸ್ಡ್ ಬೈ ದ ಹೈ ಸ್ಪೀಡ್ ಆಫ್ ವಾಟರ್ ಬ್ಯಾಂಕ್ ಅಷ್ಟು. ಸರಿನಾ, ರಿವರ್ ಬ್ಯಾಂಕ್ ಎರೋಷನ್ ಕೂಡ ಆಗ್ತಾ ಹೋಗುತ್ತೆ. ರಿವರ್ ಬ್ಯಾಂಕ್ ಅಲ್ಲಿರುವಂತ ಫರ್ಟೈಲ್ ಸಾಯಿಲ್ ಆಗಲಿ ಅದೆಲ್ಲ ಎರೋಡ್ ಆಗಿ ಸೊ ಇಟ್ ವಿಲ್ ಲೀಡ್ ಟು ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್. ಅಂಡ್ ದೆನ್ ಇಂಪ್ಯಾಕ್ಟ್ ಆಫ್ ಅನಿಮಲ್ ಅಂಡ್ ಹ್ಯೂಮನ್ ಹೆಲ್ತ್. ಸರಿನಾ, ಅದೇ ಡಿಗ್ರೇಡೇಷನ್ ಅಥವಾ ಡೆನಿಡೇಷನ್ ಆದಾಗ ಏನಾಗುತ್ತೆ ಅಂದ್ರೆ ವಾಟರ್ ಒಂದ್ ಕ್ಲಾಗ್ ಆದಾಗ ಏನಾಗುತ್ತೆ ಅಂದ್ರೆ ಕ್ರಿಮಿಕೀಟಗಳು ಜಾಸ್ತಿ ಆಗಿ ಇಟ್ ವಿಲ್ ಲೀಡ್ ಟು ಸಮ್ ಕೈಂಡ್ ಆಫ್ ಡಿಸೀಸಸ್ ವಿಚ್ ವಿಲ್ ಬಿ ಬೋತ್ responsible for the death of both animal and human beings. Okay, it will lead to contamination of consumable water, leads to various health problems resulting in plagues and epidemics. Sarina, so like rats gets ಜಾಸ್ತಿ ಸ್ಟಾರ್ಟ್ ಆಗುತ್ತೆ. rats ಜಾಸ್ತಿ ಆದ್ರೆ ಅದರಿಂದ plagues ಜಾಸ್ತಿ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. it will lead to epidemics. Okay, and then psychological impacts. Okay, so ಈ ರೀತಿಯಾದಂಥ aspects ನ we most of the times ಏನ್ ಮಾಡ್ತೀವಿ ಅಂದ್ರೆ we neglect these psychological aspects. ಸರಿನಾ, ಮೆಂಟಲ್ ಅಥವಾ psychological aspects. we focus more mainly on ಲೈಫ್ ಅಂಡ್ ಪ್ರಾಪರ್ಟಿ. ಏನ್ ಮಾಡ್ತೀವಿ ಅಂದ್ರೆ ಯಾರಾದರೂ ಫ್ಲಡ್ ಆದಾಗ ಲಾಸ್ ಆಯ್ತು ಅಂದ್ರೆ ಗೌರ್ಮೆಂಟ್ ಅವರು ಅನೌನ್ಸ್ ಮಾಡ್ತಾರೆ. ಏನು ಅನೌನ್ಸ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಇಷ್ಟು ಪರಿಹಾರಧನ ಕೊಡ್ತೀವಿ, ಅಷ್ಟು ಪರಿಹಾರಧನ ಕೊಡ್ತೀವಿ ಅಂತ ಅನೌನ್ಸ್ ಮಾಡ್ತಾರೆ. ಬಟ್ ಅವ್ರ ಸೈಕಾಲಜಿಕಲ್ ಇಂಪ್ಯಾಕ್ಟ್ ಏನಂದ್ರೆ ತಾವು ಬದುಕಿರುವಂತ ಸಿಟಿ, ಬದುಕಿರುವಂತ ಒಂದು ಲೈಫ್ ಲಾಂಗ್ ಇರುವಂತ ಒಂದು ಮನೆ ಇರುತ್ತೆ ಅನ್ಕೊಳ್ಳಿ. ಆ ಮನೆ ಏನಾದ್ರು ಫ್ಲಡ್ಸ್ ಕೊಚ್ಕೊಂಡು ಹೋಯ್ತು ಅಂದ್ರೆ, ಮನೆ ಫ್ಲಡ್ಸ್ ಅಲ್ಲಿ ಮುಚ್ಚೋಯ್ತು ಅಂದ್ರೆ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಅದೇ ಜಾಗದಲ್ಲಿ ಕಟ್ಟಕ್ಕಾಗಲಿ ಅಂದಾಗ ಆ ಮನೆನ ಬೀಳಿಸಿ ಬೇರೆ ಯಾವ್ದೋ ಜಾಗ ಕೊಡ್ತಾರೆ. ಸೊ ಇಟ್ ಇಸ್ ಕೈಂಡ್ ಆಫ್ ಅ ಸೈಕಾಲಜಿಕಲ್ ಇಂಪ್ಯಾಕ್ಟ್. ಊಟದಾಗಿಂದ ಬದುಕಿರುವಂತ ಒಂದು ಮನೆನ ಬೀಳಿಸಿ ಬೇರೆ ಹತ್ರ ಹೋಗ್ಬೇಕಲ್ಲಪ್ಪ ಅಂತ ಆತರ ಅದು ಸೈಕಲ್ ಅಥವಾ ಮೆಂಟಲಿ ಇಂಪ್ಯಾಕ್ಟ್ ಆಗುತ್ತೆ. ಅದು ಇಟ್ ಇಸ್ ಲೈಕ್ ಅ ಪೋಸ್ಟ್ ಟ್ರಾಮೆಟಿಕ್ ಡಿಸಾರ್ಡರ್ ಬರುತ್ತೆ, ಅದು PTSD ಅಂತ ಕರೀತಾರೆ. ಸರಿನಾ, ಅದ್ರ ಬಗ್ಗೆ ಜಾಸ್ತಿಯಾಗಿ ಫೋಕಸ್ ಮಾಡೋದಿಲ್ಲ ನಮ್ಮ ಗೌರ್ಮೆಂಟ್ ಆಗಲಿ ಇಂಡಿವಿಜುವಲ್ಸ್ ಆಗಲಿ ಫೋಕಸ್ ಮಾಡೋದಿಲ್ಲ. ಅದನ್ನ ನಾವೇನ್ ಮಾಡ್ಬೇಕಂದ್ರೆ ಮೇಜರ್ ಪ್ಲಾನಿಂಗ್ ಅಥವಾ ಡೆವಲಪ್ಮೆಂಟ್ ಅಲ್ಲಿ ಅದನ್ನು ಕೂಡ ಮೇಜರ್ ಆಬ್ಜೆಕ್ಟಿವ್ ಆಗಿ ಕ್ಯಾರಿ ಮಾಡ್ಬೇಕು ನಾವು. ಸೊ ಏನ್ ಹೇಳ್ತಾರೆ ಅಂದ್ರೆ ಲಾಸ್ ಆಫ್ ಶೆಲ್ಟರ್ ಅಂಡ್ ಲೈಕ್ ರಿಲೇಟಿವ್ಸ್ ಕ್ರಿಯೇಟ್ ಎಮೋಷನಲ್ ಟರ್ಮೋಯಿಲ್ ಇನ್ ದ ಮೆಂಟಲ್ ಹೆಲ್ತ್ ಆಫ್ ದ ಸ್ಟ್ಯಾಂಡರ್ಡ್. ಸರಿನಾ, ಸೊ ಏನಂತಂದ್ರೆ ಶೆಲ್ಟರ್ ಲಾಸ್ ಆಗೋದಾಗಲಿ ಜೊತೆಗೆ ಯಾರಾದರೂ ಫ್ಯಾಮಿಲಿ ಮೆಂಬರ್ಸ್ ಏನಾದರೂ ಡೆತ್ ಆಯ್ತು ಅಂದ್ರೆ ಇಟ್ ವಿಲ್ ಆಬ್ವಿಯಸ್ಲಿ ಹ್ಯಾವ್ ಅ ಮೆಂಟಲ್ ಟೋಲ್ ಆನ್ ದ ಇಂಡಿವಿಜುವಲ್ಸ್. ಸೊ ದ ರಿಕವರಿ ಪ್ರೊಸೆಸ್ ಇಸ್ ಆಫನ್ ಲೀಡ್ಸ್ ಟು ದ ಲಾಸ್ಟಿಂಗ್ ಸೈಕಾಲಜಿಕಲ್ ಟ್ರಾಮಾ. ಸರಿನಾ, ಇನ್ ಕೇಸ್ ಅವ್ರೇನಾದ್ರೂ ರಿಕವರ್ ಆದ್ರೂ ಕೂಡ ಫ್ಲಡ್ ಇಂದ ಅವರಿಗೆ ಪರಿಹಾರಧನ ಸಿಕ್ತು, ಮನೆಗೆ ಕಟ್ಸಿದ್ರು ಕೂಡ ಆ ಫ್ಲಡ್ಸ್ ಅಲ್ಲಿ ಅವ್ರ ಫ್ಯಾಮಿಲಿ ಅಥವಾ ಮೆಂಬರ್ಸ್ ಆಗಲಿ ರಿಲೇಟಿವ್ಸ್ ಲಾಸ್ ಆಗಿರುತ್ತಲ್ಲ ಅದನ್ನ ಲಾಸ್ನ ಕಟ್ಟಕ್ಕಾಗಿಲ್ಲ. ಓಕೆ, ಲಾಸ್ನ ಫಿಲ್ ಮಾಡೋಕ್ಕಾಗೋದಿಲ್ಲ. ಸೊ ದೀಸ್ ಆರ್ ಸಮ್ ಆಫ್ ದ ಇಂಪ್ಲಿಕೇಶನ್ಸ್ ಆಫ್ ಅರ್ಬನ್ ಪ್ಲಾನಿಂಗ್, ಅರ್ಬನ್ ಫ್ಲಡ್ಡಿಂಗ್. ಸೊ ಇಂಪ್ಲಿಕೇಶನ್ಸ್ ಏನಂತಂದ್ರೆ ತುಂಬಾ ಸಿವಿಯರ್ ಆಗಿದೆ, ತುಂಬಾ ಕ್ರಿಟಿಕಲ್ ಆಗಿದೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕಂದ್ರೆ ಈ ತರವಂತ ಡಿಸಾಸ್ಟರ್ನ ಹ್ಯಾಪನ್ ಆಗೋಕ್ಕಿಂತ ಮುಂಚೆ ನಾವು ಕಂಟ್ರೋಲ್ ಮಾಡಬೇಕು. ಅದಕ್ಕೆ ಏನ್ ಮಾಡ್ಬೇಕಂತಂದ್ರೆ ರಿಕಮೆಂಡೇಶನ್ಸ್ ಅಥವಾ ವೇ ಫಾರ್ವರ್ಡ್ ತರ ಮೇನ್ಸ್ ಅಲ್ಲಿ ವಿತೌಟ್ ದಿಸ್ ಯುವರ್ ಆನ್ಸರ್ ಇಸ್ ಇನ್ಕಂಪ್ಲೀಟ್ ಅಂತ ಅನ್ಕೊಳ್ಳಿ. ಸರಿನಾ, ಮೇನ್ಸ್ ಯಾವುದೇ ಕ್ವಶನ್ಸ್ ಇರಲಿ ಅದರಲ್ಲಿ ನೀವು ಮೇಜರ್ಸ್ ಅಥವಾ ವೇ ಫಾರ್ವರ್ಡ್ ಅಥವಾ ನಿಮ್ದು ಲೈಕ್ ಒಪಿನಿಯನ್ ಹೇಳಿಲ್ಲ ಅಂದ್ರೆ ಆನ್ಸರ್ ಇಸ್ ಇನ್ಕಂಪ್ಲೀಟ್. ಸರಿನಾ, ಸೊ ಇದಾದ್ಮೇಲೆ ಕನ್ಕ್ಲೂಷನ್ ಕೊಡಬೇಕು. ಸೊ ಅದಕ್ಕೆ ಯಾವ ತರ ಇರಬೇಕಂದ್ರೆ ರಿಕಮೆಂಡೇಶನ್ಸ್. ಸೊ ರಿಕಮೆಂಡೇಶನ್ ಅಥವಾ ವೇ ಫಾರ್ವರ್ಡ್ ನಾರ್ಮಲ್ ಆಗಿ ಇಂಟಿಗ್ರೇಟೆಡ್ ಅರ್ಬನ್ ಪ್ಲಾನಿಂಗ್. ಸರಿನಾ, ಮೇಜರ್ ಪ್ರಾಬ್ಲಮ್ಸ್ ಇರುತ್ತೆ, ಆ ಪ್ರಾಬ್ಲಮ್ಸ್ ಸೊಲ್ಯೂಷನ್. ಸರಿನಾ, ಮೇಜರ್ ಪ್ರಾಬ್ಲಮ್ ಏನಪ್ಪ ಇದರಲ್ಲಿ ಲೈಕ್ ಅನ್ಪ್ಲಾನ್ಡ್ ಅರ್ಬನ್ ಪ್ಲಾನಿಂಗ್. ಸೊ ಇವಾಗ ಏನ್ ಮಾಡಬೇಕು ನಾವು ಪ್ಲಾನ್ಡ್ ಮತ್ತೆ ಇಂಟಿಗ್ರೇಟೆಡ್ ಅರ್ಬನ್ ಪ್ಲಾನಿಂಗ್ ಮಾಡಬೇಕು. ಸೊ ಇಂಟಿಗ್ರೇಟೆಡ್ ಅರ್ಬನ್ ಪ್ಲಾನಿಂಗ್ ಅಂದ್ರೆ ಈ ಕಡೆ ಬಿಲ್ಡಿಂಗ್ ಕಟ್ತಿದ್ರೆ ಅಂತಂದ್ರೆ ವಾಟರ್ ಪ್ಲಾನಿಂಗ್ ಮರೆಯಂಗಿಲ್ಲ. ಸೊ ಬಿಲ್ಡಿಂಗ್ ಕಟ್ತಾ ಇದ್ರೆ ಅಂತಂದ್ರೆ ವಾಟರ್ ಪ್ಲಾನಿಂಗ್ ಮತ್ತೆ ಬಿಲ್ಡಿಂಗ್ ಪ್ಲಾನಿಂಗ್ ಎರಡು ಲೈಕ್ ಇಂಟಿಗ್ರೇಟ್ ಮಾಡಬೇಕು. ಸಚ್ ದಟ್ ಬಿಲ್ಡಿಂಗ್ನು ಬೆಳಿಲಿ, ವಾಟರ್ನ ಬಂದಾಗ ವಾಟರ್ ಪ್ರಾಪರ್ ಆಗಿ ಹೋಗೋಕೆ ಜಾಗನ ಇರಲಿ ಅಂತ. ಅಂಡ್ ದೆನ್ ಡೆವಲಪ್ ಎ ವಾಟರ್ ಮಾಸ್ಟರ್ ಪ್ಲಾನ್ ದಟ್ ಪ್ರಯೋರಿಟೈಸಸ್ ವಾಟರ್ ಮ್ಯಾನೇಜ್ಮೆಂಟ್ ಇನ್ ಅರ್ಬನ್ ಡೆವಲಪ್ಮೆಂಟ್. ಓಕೆ, ಸೊ ಹೇಳಿದ್ನಲ್ಲ ಆ ಥರ. ಅಂಡ್ ದೆನ್ ಪ್ರೊಟೆಕ್ಷನ್ ಆಫ್ ವಾಟರ್ ಬಾಡೀಸ್. ಸರಿನಾ, ಪ್ರೊಟೆಕ್ಷನ್ ಆಫ್ ವಾಟರ್ ಬಾಡೀಸ್ ಏನಂತಂದ್ರೆ ಪ್ರೆಸೆಂಟ್ ಗೇನ್ಸಿಗೋಸ್ಕರ ಕಂಪ್ಲೀಟ್ ಒಂದು ವಾಟರ್ ಬಾಡಿನ ಮುಚ್ಚಿ ಬಿಲ್ಡಿಂಗ್ ಕಟ್ಟೋದ್ರಿಂದ ಫ್ಯೂಚರ್ ಜನರೇಷನ್ಸ್ಗೆ ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೆ. ಅದಕ್ಕೆ ಏನು ಮಾಡ್ಬೇಕಂದ್ರೆ ವಾಟರ್ ಬಾಡೀಸ್ನ ಕನ್ಸರ್ವ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಸೊ ಪ್ರಿಸರ್ವ್ ಅಂಡ್ ರಿಸ್ಟೋರ್ ಎಕ್ಸಿಸ್ಟಿಂಗ್ ವಾಟರ್ ಬಾಡೀಸ್ ಟು ಮ್ಯಾನೇಜ್ ಫ್ಲಡ್ ವಾಟರ್ಸ್ ಎಫೆಕ್ಟಿವ್ಲಿ. ಓಕೆ, ಸೊ ಫ್ಲಡ್ ವಾಟರ್ಸ್ ಎಫೆಕ್ಟಿವ್ ಮ್ಯಾನೇಜ್ ಮಾಡೋಕಂದ್ರೆ ಕೆರೆಗಳನ್ನ ಜಾಸ್ತಿ ಸೇವ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದರೆ ಇಂಪ್ಲಿಮೆಂಟ್ ಪಾಲಿಸೀಸ್ ಟು ಪ್ರಿವೆಂಟ್ ಕನ್ಸ್ಟ್ರಕ್ಷನ್ ಇನ್ ಲೋ ಲೇಯಿಂಗ್ ಅಂಡ್ ಫ್ಲಡ್ ಪ್ರೋನ್ ಏರಿಯಾಸ್.
ಸರಿನಾ. ನಾರ್ಮಲ್ ಆಗಿ ಕೆಳಗಡೆ ಇರುವಂಥ ಲೋ ಲೇಯಿಂಗ್ ಏರಿಯಾ ಇರುತ್ತಲ್ಲ ಅಲ್ಲಿ ವಾಟರ್ ಬಂದು ಸೇರ್ಕೊಂಡು ಫ್ಲಡ್ ಆಗುತ್ತೆ ಜಾಸ್ತಿ. ಸೊ ಆ ಏರಿಯಾದಲ್ಲಿ ಲೈಕ್ ಮನೆ ಕಟ್ಟೋದಕ್ಕೆಲ್ಲ ಅವಕಾಶ ಕೊಡಬಾರ್ದು, ಅಲ್ಲಿ ಪರ್ಮಿಷನ್ ಎಲ್ಲ ಕೊಡಬಾರ್ದು ಅಂತ ಹೇಳೋದು. ಆ್ಯಂಡ್ ದೆನ್ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ಮೆಂಟ್. ಸೊ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ಮೆಂಟ್ ಅಂದರೆ ವೇಸ್ಟ್ ವಾಟರ್ ಆಗಲಿ, ಜಾಸ್ತಿ ಸ್ಟಾರ್ಮ್ ವಾಟರ್ ಬಂದಾಗಲಿ ಅದನ್ನ ಪ್ರಾಪರಾಗಿ ಡ್ರೈನ್ ಆಗಿ ಯಾವುದಾದ್ರೂ ವಾಟರ್ ಬಾಡೀಸ್ಗೆ ರೀಚ್ ಆಗೋಕ್ಕೆ ಅಥವಾ ಸಿವೇಜ್ ಟ್ರೀಟ್ಮೆಂಟ್ಗೆ ರೀಚ್ ಆಗೋಕ್ಕೆ ಪ್ರಾಪರಾಗಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋಕೆ ಅಂತ ಹೇಳ್ತಾರೆ. ಸೊ ಇನ್ ಆರ್ಡರ್ ಟು ರೆಡ್ಯೂಸ್ ವಾಟರ್ ಲಾಗಿಂಗ್ ಆ್ಯಂಡ್ ದೆನ್ ಜನರೇಟ್ ಪಬ್ಲಿಕ್ ಅವೇರ್ನೆಸ್. ಇದು ಇಂಪಾರ್ಟೆಂಟ್ ಆಗುತ್ತೆ ಪ್ರಾಬ್ಲಮ್ ಆಗಿ. ಓಕೆ, ಸೊ ವೆಸ್ಟರ್ನ್ ಕಂಟ್ರೀಸ್ ಅಥವಾ ಮೋಸ್ಟ್ ಡೆವಲಪ್ಡ್ ಕಂಟ್ರೀಸ್ ಅಲ್ಲಿ ಏನು ಮಾಡ್ತಾರೆ ಅಂದರೆ ಈ ಥರ ಡಿಸಾಸ್ಟರ್ ಆದಾಗ, ಈ ಥರ ಏನಾದರೂ ಹಜಾರ್ಡಸ್ ಆದಂದ್ರೆ ಏನು ಮಾಡ್ತಾರೆ ಅಂದರೆ, ಸೊ ದ ಪಬ್ಲಿಕ್ ಆ್ಯಕ್ಟ್ಸ್ ಆಸ್ ದ ಫಸ್ಟ್ ಕೇರ್ ಹತ್ರ ಪಬ್ಲಿಕ್ ಆ್ಯಕ್ಟ್ ಮಾಡುತ್ತೆ. ಪಬ್ಲಿಕ್ ಏನು ಮಾಡ್ತಾರೆ ಅಂದರೆ ಏನಾದರೂ ಪ್ರಾಬ್ಲಮ್ ಆಗಿತ್ತು ಅಂದರೆ ಅವ್ರಿಗೆ ಹೆಲ್ಪ್ ಮಾಡೋಕೆ ಟ್ರೈ ಮಾಡ್ತಾರೆ. ಬಟ್ ಇನ್ ಕೇಸ್ ಆಫ್ ಸರ್ಟನ್ ಟೈಮ್ಸ್ ಇನ್ ಇಂಡಿಯಾದಲ್ಲಿ ದೇರ್ ಆರ್ ಇನ್ಸ್ಟೆನ್ಸಸ್ ವೇರ್ ಲೈಕ್ ಪಬ್ಲಿಕ್ ಹೆಲ್ಪ್ ಅದರ್ ಪೀಪಲ್, ಸರಿನಾ. ಪೀಪಲ್ ಹೆಲ್ಪ್ ಅದರ್ ಪೀಪಲ್. ಮೋಸ್ಟ್ ಆಫ್ ದ ಟೈಮ್ಸ್ ಏನು ಮಾಡ್ತಾರೆ ಅಂದರೆ ಪೀಪಲ್ ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ದೆಮ್ಸೆಲ್ಫ್, ಸರಿನಾ. ಸೊ ಇನ್ಸ್ಟೆಡ್ ಆಫ್ ಆಕ್ಟಿಂಗ್ ಆಸ್ ಸೋಷಿಯಲ್ ಕ್ಯಾಪಿಟಲ್ ಏನು ಮಾಡ್ತಾರೆ ಅಂದರೆ ಇಟ್ ಟರ್ನ್ ಔಟ್ ಟು ಬಿ ಡಿಸಾಸ್ಟರ್ ಥರ ಅವರೇ ಡಿಸಾಸ್ಟರ್ ಟರ್ನ್ ಮಾಡ್ತಾರೆ. ಸೊ ಪಬ್ಲಿಕ್ ಅವೇರ್ನೆಸ್ ಮಾಡಬೇಕು. ಏನಂತಂದರೆ ಈ ಥರ ಆಗ್ತಿದೆ ಅಂದಾಗ ಯಾವ ಥರ ಓವರ್ಕಮ್ ಮಾಡ್ಕೊ ಅನ್ನೋದಕ್ಕೆ ಪಬ್ಲಿಕ್ ಅವೇರ್ನೆಸ್ ಜನರೇಟ್ ಮಾಡಬೇಕು. ಸೊ ಇನ್ಕ್ರೀಸ್ ದ ಅವೇರ್ನೆಸಸ್ ಅಬೌಟ್ ಇಂಪಾರ್ಟೆನ್ಸ್ ಆಫ್ ಸಸ್ಟೈನಬಲ್ ಅರ್ಬನ್ ಪ್ಲಾನಿಂಗ್ ಆ್ಯಂಡ್ ದ ರಿಸ್ಕ್ಸ್ ಆಫ್ ಅನ್ಚೆಕ್ಡ್ ಅರ್ಬನೈಸೇಷನ್. ಇದ್ರ ಬಗ್ಗೆ ಜನಕ್ಕೆ ಏನಂತಾರೆ ಅವೇರ್ನೆಸ್ ಕೊಡಬೇಕು. ಆ್ಯಂಡ್ ದೆನ್ ಜೊತೆಗೆ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಬಗ್ಗೆ ಹೇಳ್ಬೋದು. EWS ಅರ್ಲಿ ವಾರ್ನಿಂಗ್ ಸಿಸ್ಟಮ್. ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಅಂದರೆ ಈ ಥರ ಫ್ಲಡ್ ಆಗ್ತಿದೆ ಅಂದಾಗ ಪ್ಲೀಸ್ ಅಲ್ಲಿಂದ ಆ ಜಾಗದಿಂದ ಬೇರೆ ಹತ್ರ ಹೋಗಿ ಬೇರೆ ಎಲ್ಲಾದರೂ ಹೈಯರ್ ಪ್ಲೇಸ್ ಹತ್ರ ಉಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ, ಆ ಥರ ಏನಾದರೂ ಅರ್ಲಿ ವಾರ್ನಿಂಗ್ ಸಿಸ್ಟಮ್ನ ಡೆವಲಪ್ ಮಾಡೋಕ್ಕಂತ. ಸೊ ಇದಕ್ಕೆ ಬೆಸ್ಟ್ ಕೇಸ್ ಸ್ಟಡಿ ಏನಂತಂದರೆ ಯಾವುದಂದ್ರೆ ಕೋಪನ್ಹ್ಯಾಗನ್. ಕೋಪನ್ಹ್ಯಾಗನ್ ಅಂದರೆ ಇಟ್ ಇಸ್ ಅ ಡೆನ್ಮಾರ್ಕ್ಸ್ ಕ್ಯಾಪಿಟಲ್ ಸಿಟಿ. ಇಟ್ ಹ್ಯಾಸ್ ಅನ್ ಎಕ್ಸಲೆಂಟ್ 5-finger ಪ್ಲಾನ್. 5-finger ಪ್ಲಾನ್ ಅಂದರೆ ಇಟ್ ಇಂಟಿಗ್ರೇಟ್ಸ್ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಗ್ರೀನ್ ಸ್ಪೇಸಸ್. ದ ಸಿಟಿ ಎಂಫೋಸೈಸಸ್ ಸಸ್ಟೈನಬಿಲಿಟಿ, ಪಬ್ಲಿಕ್ ಲೈಫ್ ಆ್ಯಂಡ್ ಸೆನ್ಸಿಟಿವ್ ಡೆವಲಪ್ಮೆಂಟ್. ದ ಇಂಡಿಯನ್ ಗೌರ್ಮೆಂಟ್ ಕ್ಯಾನ್ ಕನ್ಸಿಡರ್ ದಿಸ್ ಪ್ಲಾನ್. ಸರಿನಾ. ಏನಂತಾರೆ ಕೋಪನ್ಹ್ಯಾಗನ್ ಅಥವಾ ಡೆನ್ಮಾರ್ಕ್ ಕ್ಯಾಪಿಟಲ್ ಸಿಟಿ ಯಾವುದಂದ್ರೆ ಕೋಪನ್ಹ್ಯಾಗನ್. ಅಲ್ಲಿ 5-finger ಪ್ಲಾನ್ ಅಂತ ಪ್ಲಾನ್ನ ಮಾಡಿದ್ದಾರೆ. ಆ 5-finger ಪ್ಲಾನ್ ಅಲ್ಲಿ ದೇ ಇನ್ಕ್ಲೂಡ್ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಗ್ರೀನ್ ಸ್ಪೇಸಸ್ ಎಲ್ಲದನ್ನ ಇನ್ಕ್ಲೂಡ್ ಮಾಡಿ ಇಂಟಿಗ್ರೇಟೆಡ್ ಪ್ಲಾನಿಂಗ್ ಮಾಡಿ ಅರ್ಬನ್ ಫ್ಲಡ್ಡಿಂಗ್ ಆಗೋದು ಡ್ರಾಟ್ ಆಗೋದನ್ನ ಕಡಿಮೆ ಮಾಡ್ತಾರೆ. ಓಕೆ, ಸೊ ಇದನ್ನ ಇಂಡಿಯಾ ಕೂಡ ಇನ್ಸ್ಟಾಲ್ ಮಾಡ್ಕೋಬೋದು, ಸರಿನಾ, ಇನ್ಸ್ಟಾಲ್ ಮಾಡ್ಕೋಬೋದು. ಜೊತೆಗೆ ಚೈನಾ ಅಲ್ಲಿ ಸ್ಪಾಂಜ್ ಸಿಟೀಸ್ ಅಂತ ಒಂದು ಕಾನ್ಸೆಪ್ಟ್ ಮಾಡಿದ್ರು. ಸ್ಪಾಂಜ್ ಸಿಟೀಸ್ ಅಂತ ಕಾನ್ಸೆಪ್ಟ್ ಏನಂತಂದ್ರೆ ಈ ರೀತಿ ಅಂತಾರೆ ಎಕ್ಸ್ಟ್ರಾ ಮಳೆ ಬಂದಾಗ, ಅರ್ಬನ್ ಫ್ಲಡ್ಡಿಂಗ್ ಆದಾಗ ಆ ವಾಟರ್ನ ಅಬ್ಸರ್ವ್ ಮಾಡ್ಕೊಳ್ಳೋ ಕೆಪಾಸಿಟಿನ ಡೆವಲಪ್ ಮಾಡೋಕ್ಕೋಸ್ಕರ ಸ್ಪಾಂಜ್ ಸಿಟೀಸ್ನ ಬಿಲ್ಡ್ ಮಾಡಿದ್ರು. ಸ್ಪಾಂಜ್ ಸಿಟೀಸ್ ಅಂದ್ರೆ ಸಿಟಿ ಕಡೆ ಸ್ಪಾಂಜ್ ಹಾಕಿರ್ತಾರೆ ಅಂತಲ್ಲ, ಸಿಟಿಯಲ್ಲಿ ಅದನ್ನ ಅಬ್ಸರ್ವ್ ಮಾಡೋಕ್ಕೋಸ್ಕರ ಒಂದು ಗ್ರಾಸ್ ಲ್ಯಾಂಡ್ಸ್ ಆಗಲಿ ಟ್ರೀಸ್ ಆಗಲಿ ಜಾಸ್ತಿ ಬೆಳೆಯೋದೆಲ್ಲ ಮಾಡಿದ್ರು. ಆ ಥರ ಒಂದು ಪ್ಲಾನ್ಸ್ನ ಇಂಡಿಯನ್ ಸಿಟೀಸ್ ಅಥವಾ ಅರ್ಬನ್ ಡೆವಲಪ್ಮೆಂಟ್ ಅಲ್ಲಿ ನಾವು ಕೂಡ ಕನ್ಸಿಡರ್ ಮಾಡ್ಬೋದು. ಓಕೆ, ಸೊ ದೀಸ್ ಆರ್ ಸಮ್ ಆಫ್ ದ ವೇ ಫಾರ್ವರ್ಡ್ ಅಥವಾ ಮೇಜರ್ಸ್ ಟು ಅವಾಯ್ಡ್ ಅರ್ಬನ್ ಫ್ಲಡ್ಡಿಂಗ್. ಜೊತೆಗೆ ನಿಮಗೆ ಒಂದು ಅಸೈನ್ಮೆಂಟ್ ಏನಂತಂದರೆ ಯಾವುದಾದ್ರೂ ಡಿಸಾಸ್ಟರ್ ಬಂದಾಗ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇರುತ್ತಲ್ಲ NDMA ಅವರು ಒಂದು ಗೈಡ್ಲೈನ್ಸ್ನ ಇದು ಮಾಡಿರ್ತಾರೆ. ಸೊ ಅವರು ಅರ್ಬನ್ ಫ್ಲಡ್ಡಿಂಗ್ ಕೂಡ ಗೈಡ್ಲೈನ್ಸ್ನ ರಿಲೀಸ್ ಮಾಡಿದ್ದಾರೆ. ಸೊ ಈ ವಿಡಿಯೋ ಆದಮೇಲೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಐಡಿಯಾಸ್ ನೋಟ್ ಮಾಡ್ಕೊತಿರಲ್ಲ, ಜೊತೆಗೆ ಹೋಗಿ ಕಾರ್ನರಲ್ಲಿ ವಾಟ್ ಆರ್ ದ ಗೈಡ್ಲೈನ್ಸ್ ಗಿವನ್ ಬೈ NDMA ಅಂತ ಅದನ್ನು ಕೂಡ ನೋಟ್ ಮಾಡ್ಕೊಳ್ಳಿ, ಸರಿನಾ. ಸಮ್ಟೈಮ್ಸ್ UPSC ಡೈರೆಕ್ಟಾಗಿ NDMA ಗೈಡ್ಲೈನ್ಸ್ ರಿಲೇಟೆಡ್ ಟು ಪರ್ಟಿಕ್ಯುಲರ್ ಹಜಾರ್ಡ್ ಅಂತ ಕೇಳಿರ್ತಾರೆ. ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ, ಸೊ ನೋಟ್ ಮಾಡ್ಕೊಳ್ಳಿ. ಸೊ ವಿಡಿಯೋನ ಅಥವಾ ಈ ಟಾಪಿಕ್ನ ಕಾಂಪ್ರಹೆನ್ಸಿವ್ ಕವರ್ ಮಾಡಿದ್ದೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಜೊತೆಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇದನ್ನ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.